ಪೂರ್ವಕವಾಗಿ ಕೂಡ ಬರಮಾಡಿಕೊಂಡು ಇದೀಗ ಮಳಿಗೆಗಳ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಕತ್ತರಿಸಿ ಮುಂದೆ ಸಾಗ್ತಾ ಇರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರು ಚೇತನ ಹಂಸರ್ ಅವರಿಗೆ ಮತ್ತೊಮ್ಮೆ ನಾವು ಈ ಒಂದು ಮೇಳಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸೋಣ. ಅವರ ಕೈಯಿಂದಲೇ ನಮ್ಮ ಮಕ್ಕಳಿಗೆ ಒಂದಷ್ಟು ಸರ್ಟಿಫಿಕೇಟ್ ಗಳನ್ನ ಒಂದಷ್ಟು ಮೆಡಲ್ ಗಳನ್ನ ಕೊಡಿಸೋ ಕೆಲಸವನ್ನ ಮಾಡ್ತಾ ಹೋಗೋಣ. ಪ್ರಶಾಂತ್ ಅಲ್ಲೋಗು ಆ ಕಡೆ ಹೋಗ್ಬಿಡು. ಯಾಕೋ ಈ ಸಂದರ್ಭ ಒಬ್ಬ ತಾಯಿ ಮೈಸೂರು ನಂಜನಗೂಡು ಸರ್ ಹೌದು ಹೌದು ಇದು ಈಗಿನ ಮೈಸೂರು ಸರ್ ಇದು ಫಸ್ಟ್ ಡೇ. ಸೊ ಈಗಿನ ಬಗ್ಗೆ ರೆಸ್ಪಾನ್ಸು ಚೆನ್ನಾಗಿ ಬಂದರೆ ಹಾಗೆ ನೀವು ಬರ್ತೀರಾ ನಿಮಗೆ ಇಷ್ಟು ಮಾಡಕ್ಕೆ ಹೋಗ್ಬೋದು. All characters are ಎಕ್ಸ್ಪೋ ಮಾಡಬೇಕು ಅಂತ ಅವ್ರನ್ನ ಅಪ್ಲಿಕೇಶನ್ ಹಾಕ್ತಾರೆ, ನೀವು ಆಯ್ಕೆ ಮಾಡ್ತೀವಿ. ಅವರ ಕ್ವಾಲಿಟಿ ಕ್ವಾಂಟಿಟಿನ ನಾವು ನೋಡಿ ಕ್ವಾಲಿಟಿ ಮೇಲೆ ಅವರು ಪ್ರೊಡಕ್ಷನ್ ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಅದಕ್ಕೆ ಅವಕಾಶ ಅಂದರೆ ಆ ಕ್ವಾಲಿಟಿ ಎಲ್ಲ ಜನ ಬರೋಲ್ಲ ಇದೆ ಎಲ್ಲ ಮಗ ಗೊಣಿಕೊಂಡು ಬೈಕೊಂಡು ಒಂದು ಎಸಿಯನ್ನ ತಂದು ಕೊಡ್ತಾನೆ. ಆಮೇಲೆ ನನ್ಗೆ ಬೇಜಾರಾಗ್ತಾ ಇದೆ, ಒಂದು ಕಲರ್ ಟಿವಿ ತಂದು ಕೊಡು ಅಂತ ಹೇಳ್ತಾಳೆ. ಕಲರ್ ಟಿವಿಯನ್ನು ಕೂಡ ಅಷ್ಟೇ ಬೈಕೊಂಡು ಬೇಜಾರು ಮಾಡ್ಕೊಂಡು ಗೊಣಕೊಂಡು ಮಗ ಇವತ್ತಿಂದ ನಾಳೆ ಸಾಯಣ್ಗೆ ಹಾಕ್ಬೇಕಂತ ಕಲರ್ ಟಿವಿ ಅಂತ ಒಂದು ಟಿವಿಯನ್ನು ಕೂಡ ತಂದು ಕೊಡ್ತಾನೆ. ಮಂಚ ಕೇಳ್ತಾಳೆ, ಮಂಚ ಕೊಡಿಸ್ತಾನೆ, ಎಲ್ಲವನ್ನ ಏನಿರ್ಬೇಕು ಎಲ್ಲವನ್ನ ವ್ಯವಸ್ಥೆ ಮಾಡಿಸ್ಕೊಡ್ತಾಳೆ ತಾಯಿ. ಕೊನೆಗೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅಮ್ಮ. ಇನ್ನೊಂದ್ ಕಡೆ ಮಗ ಆಸ್ಪತ್ರೆಯಲ್ಲಿದ್ದಾನೆ. ಕೊನೆ ಹಾಸ್ಯ ಅಮ್ಮನಿಗೆ ನನ್ನ ಮಗನ್ ನೋಡ್ಬೇಕು ಅಂತ ಮ್ಯಾನೇಜರ್ ಫೋನ್ ಮಾಡಿ ಮಗನಿಗೆ ಕೇಳ್ತಾರೆ, ನಿಮ್ಮಮ್ಮ ಇವತ್ತು ನಾಳೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಕೊನೆ ಆಸೆ ಮಗನ್ ನೋಡ್ಬೇಕು ನಿನ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ನೀನು ಪಾಪ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಮಗ ಆಮೇಲೆ ಮಾತಾಡ್ತೀನಿ ಅಂತ ಕಟ್ ಮಾಡ್ತಾನೆ. ಬರೋದಿಲ್ಲ, ಮಾರನೇ ದಿನ ಬರೋದಿಲ್ಲ, ಮೂರನೇ ದಿನ ಬರ್ತಾನೆ, ಮೂರನೇ ದಿನ ಅಷ್ಟೊತ್ತಿಗೆ
ನೆಕ್ಸ್ಟ್ ಈಗ ನಾವು ಅವಾಗ ಮ್ಯಾನೇಜರ್ ಹೇಳ್ತಾರೆ ನಿನ್ನ ಕೊನೆ ಆಸೆ ಇತ್ತು, ಕೊನೆ ಆಸೆಯನ್ನು ತೀರಿಸ್ಲಿಕ್ಕೆ ಆಗ್ಲಿಲ್ಲ, ಕೊನೆಗೆ ಒಂದು ಪತ್ರವನ್ನ ಬರ್ದಿದ್ದಾಳೆ ನೋಡ್ ತಗೋ ಅಂತಂದಾಗ ಪತ್ರದಲ್ಲಿ ಎಂತ ಬರ್ದಿತ್ತು? ಸೊ ಆ ಆಲ್ಮೋಸ್ಟ್ ತಾಯಿ ಒಂದು ಪತ್ರದಲ್ಲಿ ಏನಂತ ಬರ್ದಿತ್ತು ಅಂತಂದ್ರೆ, ಮಗ ನಿಮ್ಮಪ್ಪ ನಾನು ತುಂಬಾ ಕಷ್ಟ ಬಿಟ್ಟು ನಿನ್ನನ್ನ ಡಾಕ್ಟರ್ ಮಾಡಿಸ್ಬೇಕು ಅಂತ ಹೇಳಿ ಹೊರಟ್ವಿ, ಡಾಕ್ಟರ್ ಮಾಡಿಸಿ ನಾನು ಅದನ್ನ ಮುಂದುವರಿಸ್ತಾ ಹೋಗ್ತೀನಿ. ಮೊದಲ ಎಕ್ಸ್ಪೋ ಯಲಹಂಕದ ಇದೀಗ ತಾನೇ ದಿನಗಳಲ್ಲಿ ನೀವು ಮುಂದಿನ ಬೇರೆ ಜಿಲ್ಲೆಗಳಲ್ಲಿ ಡಾಕ್ಟರ್ ಮಾಡಿಸ್ಬೇಕಂತ ಹೊರಟ್ವಿ, ನೀನ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅರ್ಗಿಸ್ಕೊಳ್ಳಿಕ್ಕಾಗದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.